ಕಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಸರ್, ಇನ್ನು ಅರ್ಧ ಗಂಟೆಲಿ ನನ್ನ ಫ್ಲೈಟ್ ಇದೆ ಸರ್, US ಗೆ. ಪ್ಲೀಸ್. ಹಾಗಾದ್ರೆ ಟಿಕೆಟ್ ತೋರಿಸು. ಸರ್, ಟಿಕೆಟ್ ಒಳಗಡೆ ನನ್ನ ಮ್ಯಾನೇಜರ್ ಹತ್ರ ಇದೆ ಸರ್, ಪ್ಲೀಸ್ ಸರ್. ಏಯ್, ಹೋಗೋ ಬೇಕೂಫ. ಇದು ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್ ಅಲ್ಲ. ಹಾಗ ಒಳಗೆ ಹೋಗೋದಕ್ ಬಿಡಲ್ಲ. ನಡಿಯಲಿಂದ. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್, ನನ್ನ ಫ್ಲೈಟ್ ಇದೆ ಸರ್, ಅರ್ಧ ಗಂಟೆಲಿ ಟಿಕೆಟ್ ಒಳಗಡೆ ಇದೆ ಸರ್, ಪ್ಲೀಸ್. ನಿನ್ನ ಬಟ್ಟೆ ನೋಡಿದ್ರೆ ಗಲೀಜಾಗಿದೆ, ನಿನ್ ಚಪ್ಲಿಲಿ ತೂತ್ ಬಿದ್ದಿದೆ. ಆದ್ರೂ ಏನ್ ಹೇಳ್ದೆ ನೀನು? ನಿನ್ ಫ್ಲೈಟ್ ಇದೆ ಅರ್ಧ ಗಂಟೆಲಿ, ಅದು US ಗೆ. ನಿನ್ ಕನ್ಸಲ್ಲಾದ್ರೂ ವಿಮಾನನ ನೋಡಿದ್ಯಾ ನೀನು? ನಡೆಯಲಿಂದ ಹೋಗೋ. ಸರ್, ನಾನ್ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್, ನಿಜವಾಗ್ಲೂ ನನ್ನ ಫ್ಲೈಟ್ ಇದೆ ಸರ್, ದಯವಿಟ್ಟು ನನಗೆ ಹೋಗಕ್ ಬಿಡಿ ಪ್ಲೀಸ್. ಹಿಂಗೆ ಹೇಳಿದ್ರೆ ಹೋಗಲ್ಲ ಅಲ್ಲ? ಪ್ಲೀಸ್ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಹೊರಡು ಇಲ್ಲಿಂದ, ನಡಿ. ನಾನ್ ಹೊಡೆದ್ರೆ ಸತ್ತೋಗ್ಬಿಡ್ತೀಯ, ಅರ್ಥ ಆಯ್ತಾ? ಓ ಹಲೋ. ಆಗ ನಗರದ ಶ್ರೀಮಂತ ಫ್ಯಾಮಿಲಿಯೊಳಾದ ವಿರಾಜ್ನ ಹೆಂಡತಿ ಸುರಭಿ ತನ್ನ ಗಂಡ ವಿರಾಜ್ CISF ಸೆಕ್ಯೂರಿಟಿ ಜೊತೆ ಗಲಾಟೆ ಮಾಡ್ಕೊಳ್ತಾ ಇದ್ದದನ್ನ ನೋಡಿದ್ಲು. ವಿರಾಜ್ ಮತ್ತೆ ಸುರಭಿ ಕೇವಲ ಹೆಸರಿಗೆ ಮಾತ್ರ ಗಂಡ ಹೆಂಡತಿಯಾಗಿದ್ರು. ಯಾಕಂದ್ರೆ ಸುರಭಿಯ ತಾತ ಇವರ ಮದುವೆನ ಬಲವಂತದಿಂದ ಮಾಡಿದ್ರು. ಇದಾದ್ಮೇಲೆ ವಿರಾಜ್ ಅವರ ಮನೆಯಲ್ಲಿ ಕೆಲಸದವನ ಹಾಗೆ ಮನೆ ಅಳಿಯನಾಗಿ ಇರೋದಕ್ಕೆ ಶುರು ಮಾಡಿದ. ಚೀಪ್ ಪಿಕ್ಕರ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಿನಗ್ ಗೊತ್ತಲ್ವಾ ಒಬ್ರು ಇಂಪಾರ್ಟೆಂಟ್ ಇನ್ವೆಸ್ಟರ್ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಕ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಅದಕ್ಕೆ ನನಗಿಲ್ಲಿ ಯಾವುದೇ ಗಲಾಟೆ ನಡೆಯೋದು ಇಷ್ಟ ಇಲ್ಲ. ನೀನ್ ಯಾವ ಕಾರಣಕ್ಕೆ ಬಂದಿದ್ಯಾ ಅದು ನನಗ್ ಗೊತ್ತಿಲ್ಲ. ಮೊದ್ಲು ಅದನ್ನೆಲ್ಲ ಬಿಟ್ಟು ಹೊರಡು ಇಲ್ಲಿಂದ, ನಡಿ. ಸುರಭಿ, ಒಂದು ಎಮರ್ಜೆನ್ಸಿ ಇದೆ, ನಾನು ಅಮೆರಿಕಕ್ಕೆ ಹೋಗ್ಬೇಕು, ಟಿಕೆಟ್ ಕೂಡ ಇದೆ, ಆದ್ರೆ ಇವ್ರು ನನಗೆ ಹೋಗಕ್ ಬಿಡ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ನನಗೆ ಸಹಾಯ ಮಾಡು ಪ್ಲೀಸ್. ಹೌ ಡೇರ್ ಯು? ನನ್ನ ಮುಟ್ಟೋಕೆ ಎಷ್ಟು ಧೈರ್ಯ ನಿನ್ಗೆ? ಹಾ, ನೀನ್ ಅಮೆರಿಕಕ್ಕೆ ಹೋಗ್ತಾ ಇದೀಯಾ? ಅಮೆರಿಕದ ಸ್ಪೆಲ್ಲಿಂಗ್ ಹೇಳು ಒಂದ್ಸಲ. ಸ್ಪೆಲ್ಲಿಂಗ್ ಬರುತ್ತಾ ಅಮೆರಿಕದ್ದು? ಅದ್ಯಾವ್ ಬೇಕಪ್ಪ ನಿನ್ಗೆ ಅಮೆರಿಕ ಟಿಕೆಟ್ ಮಾಡಿಸಿದ್ದು ಅಂತ ಹೇಳು. ವಿರಾಜ್ ಒಬ್ಬ ತಳ್ಳೋ ಗಾಡಿಲಿ ತಿಂಡಿ ವ್ಯಾಪಾರ ಮಾಡೋ ಸಾಮಾನ್ಯ ಹುಡುಗ. ಅವನ್ ಹೇಗೆ ಅಮೆರಿಕಾಗ್ ಹೋಗ್ಬೇಕು ಅಂತಿರ್ತಾನೆ? ನೀನ್ ಮುಚ್ಕೊಂಡ್ ಆಫೀಸ್ಗೆ ಹೋಗು. ನಾನ್ ಕರ್ಕೊಂಡ್ ಬರ್ತಾ ಇರೋ ಇನ್ವೆಸ್ಟರ್ಗೆ ತಿಂಡಿ ರೆಡಿ ಮಾಡು. ಏನಾದ್ರೂ ಹೆಚ್ಚು ಕಡಿಮೆ ಮಾಡೋ ಮೊದ್ಲು ಒಂದ್ಸಲ ಯೋಚನೆ ಮಾಡು. ದೇಶ ಬಿಟ್ಟು ಹೋಗೋದ್ ಬಿಡು, ಈ ಸಿಟಿ ಬಿಟ್ಟು ಹೋಗೋಕ್ಕೂ 1000 ಸಲ ಯೋಚನೆ ಮಾಡ್ಬೇಕು. ಆ ತರ ಮಾಡ್ತೀನಿ. ಅದನ್ನ ನೋಡಿ ನಿನ್ ಜೀವನೇ ನಡ್ಕೋಗ್ಬೇಕು. ಪ್ಲೀಸ್, ಕೊನೆ ಸಲ ಹೇಳ್ತಾ ಇದ್ದೀನಿ. ಸುರಭಿ, ಎಮರ್ಜೆನ್ಸಿ ಇದೆ, ಪ್ಲೀಸ್ ಹೆಲ್ಪ್ ಮೀ. ಆಗ ಅಲ್ಲಿಗ್ ಬಂದ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ರಿಷಬ್ ವಿರಾಜ್ನ ನೋಡಿ, ಯಾವ ಬಿಕಾರಿ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ? ಒಂದ್ 50 ರೂಪಾಯಿ ಕೊಟ್ಟು ಓಡಿಸು ಅವನನ್ನ. ಮರ್ಯಾದೆ ಕೊಟ್ಟು ಮಾತಾಡು, ಇವಳು ನನ್ನ ಹೆಂಡತಿ, ಗೊತ್ತಾಯ್ತಾ? ಇವನೇನ್ ಹೇಳ್ತಾ ಇದ್ದಾನೆ ಸುರಭಿ? ನಿನ್ ಗಂಡನ? ರಿಷಬ್ನ ಈ ಪ್ರಶ್ನೆ ಕೇಳಿ ಸುರಭಿ ಒಂದು ಕ್ಷಣ ಬ್ಲಾಂಕ್ ಆಗ್ಬಿಟ್ಲು. ಅಷ್ಟ್ರಲ್ಲಿ ಅವಳು ಧೈರ್ಯದಿಂದ ಹೇಳಿದ್ಲು, ಕಮ್ ಆನ್ ರಿಷಬ್, ಸೀರಿಯಸ್ಲಿ ಲುಕ್ ಅಟ್ ಹಿಮ್. ನೀನ್ ಯಾರ್ ಮಾತ್ ಕೇಳ್ತಾ ಇದೀಯಾ? ಇವನ್ ಅವತಾರ ನೋಡು. ಇವನ್ ಜೊತೆ ನಿಲ್ಲೋಕೆ ನನಗ್ ನಾಚಿಕೆ ಆಗ್ತಾ ಇದೆ. ನಿನ್ಗನ್ಸುತ್ತಾ ಇವನು ನನ್ ಗಂಡ ಅಂತ? ಚಂದ ಕೇಳ್ಕೊಂಡ್ ಬಂದಿರ್ಬೇಕು. ಸ್ವಲ್ಪ ದುಡ್ಡು ಕೊಟ್ಟು ಹೊರಡಕ್ ಹೇಳು ಇಲ್ಲಿಂದ. ಯಾಕಂದ್ರೆ ಈ ಮನುಷ್ಯ ನನ್ ಗಂಡ ಆಗೋಕೆ ಸಾಧ್ಯನೇ ಇಲ್ಲ. ವಿರಾಜ್ ತನ್ನ ತಾಯಿ ಅವಿನಾಶಿ ಅವರ ಟ್ರೀಟ್ಮೆಂಟ್ಗೆ ಅಂತ ಸಿಟಿ ಹಾಸ್ಪಿಟಲ್ಗೆ ಬಂದಾಗ ಮೊದಲನೇ ಸಲ ಸುರಭಿನ ನೋಡಿದ್ದ. ಅವಳು ತುಂಬಾ ಶ್ರೀಮಂತ ಹುಡುಗಿ, ಆದ್ರೂ ತನ್ನೆಲ್ಲ ಸವಲತ್ತನ್ನ ಬಿಟ್ಟು ಪ್ರತಿದಿನ ಟೈಮ್ ಮಾಡ್ಕೊಂಡು ಆ ಕ್ಯಾನ್ಸರ್ ಪೇಷಂಟ್ಸ್ ನ ಮೀಟ್ ಮಾಡೋದಕ್ಕೆ ಬರ್ತಿದ್ಲು. ಸುರಭಿ ಅವರನ್ನ ತಬ್ಬಿಕೊಂಡ್ಲು. ಆಗ ಎಲ್ಲಾ ಪೇಷಂಟ್ಗಳು ಕೂಡ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡ್ತಾ ಇದ್ರು. ಇದನ್ನ ನೋಡಿದ ವಿರಾಜ್ಗೆ ಸುರಭಿನ ನೋಡಿ ತುಂಬಾ ಇಷ್ಟ ಆಯ್ತು. ಅವನು ಅದೇ ಕ್ಷಣ ಅವಳಿಗೆ ತನ್ನ ಮನಸ್ಸನ್ನ ನೀಡಿದ್ದ. ಆದರೆ ವಿಧಿ ಅವರಿಬ್ರನ್ನ ನಿಜವಾಗ್ಲೂ ಸೇರಿಸುತ್ತೆ ಅಂತ ಆಗ ಯಾರೂ ಊಹಿಸಿರ್ಲಿಲ್ಲ. ಕೇಳದ್ಯೇನೋ ನಾಯಿ? ನಾನ್ ನಿನ್ಗೀಗ ಹಲ್ ಮುರಿಯೋ ಹಾಗೆ ಹೊಡಿಯೋದಕ್ಕೂ ಮುಂಚೆ ಹೊರಡೋ ಇಲ್ಲಿಂದ. ವಿರಾಜ್ ತನ್ನ ಹಣೆ ಬರಹನ ನೆನೆಸ್ಕೊಂಡು ಒಳಗೊಳಗೆ ದುಃಖ ಪಡ್ತಿದ್ದ. ಅವನು ಇನ್ನೇನ್ ಹೊರಡಬೇಕು ಅನ್ನುವಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಏರ್ಪೋರ್ಟ್ನ ಹೊರಗಡೆ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಜಯ್ ಇಳಿತಾರೆ. ಹಾಗೆ ಅವರ ದೃಷ್ಟಿ ವಿರಾಜ್ ಮೇಲೆ ಬೀಳುತ್ತೆ. ಅವನನ್ನ ನೋಡ್ತಾ ಇದ್ದ ಹಾಗೆ ಅವರು ಬೇಗ ಅವನ ಹತ್ರ ಬರ್ತಾರೆ. ಮಿಸ್ಟರ್ ವಿರಾಜ್, ನೀವು ನನ್ ಗುರ್ತು ಸಿಗ್ತಾ ನಿಮ್ಗೆ? ಮಿಸ್ಟರ್ ಅಜಯ್ ಯಾರಿಗ್ ತಾನೇ ಗೊತ್ತಿರ್ಲಿಲ್ಲ. ಸುರಭಿ ಅವರು ನೋಡ್ತಾನೆ ಕಣ್ ಹಿಡಿದಿದ್ಲು. ಆದ್ರೆ ಅವರು ವಿರಾಜ್ ಜೊತೆ ಮಾತಾಡ್ತಾ ಇದ್ದಿದ್ ನೋಡಿ ಸುರಭಿ ಮತ್ತೆ ರಿಷಬ್ ಶಾಕ್ ಆಗಿದ್ರು. ಮಿಸ್ಟರ್ ಅಜಯ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆ ಬಿಕಾರಿಗೆ ಹೇಗ್ ಗೊತ್ತು?
ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಿಸ್ಟರ್ ಅಜಯ್ ಅವರು ಆಲ್ಮೋಸ್ಟ್ 5,000 ಕೋಟಿ ಆಸ್ತಿಗೆ ಒಡೆಯ. ಅವರೇ ಬಿಕಾರಿ ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ? ಐ ಆಮ್ ಶೋರ್ ಅವ್ರ ಡ್ರೈವರ್ ಇರಬೇಕು. ಹಲೋ, ನೀವು ಬೇಗ ಬನ್ನಿ ಇಮಿಡಿಯೇಟ್ಲಿ. ಮಿಸ್ಟರ್ ಅಜಯ್ ಹತ್ರ ಬೇಡ್ಕೊಂಡು ಆ ಪಿಕಾರಿ ಏರ್ಪೋರ್ಟಲ್ಲಿ ಎಂಟ್ರಿ ತಗೊಂಡಿದ್ದಾನೆ. ಅವನು ಏರ್ಪೋರ್ಟ್ಗೆ ಹೋಗಿ ಏನ್ ಮಾಡ್ತಾನೋ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಅಜಯ್ ರೈಟ್? ಹಾಯ್, ನಾನು ಸುರಭಿ, ರಾವ್ ಗ್ರೂಪ್ CEO. ಪ್ಲೀಸ್ ಡೋಂಟ್ ಮೈಂಡ್ ಮೀ ಆಸ್ಕಿಂಗ್. ಆದ್ರೆ ಈಗ ತಾನೇ ನೀವು ಒಬ್ಬನ ಜೊತೆ ಮಾತಾಡ್ತಾ ಇದ್ರಲ್ಲ, ಅವನು ನಿಮ್ಗೆ ಹೇಗ್ ಗೊತ್ತು? ಅಂದ್ರೆ ಅವ್ನು ನೋಡೋಕೆ ಬಿಕಾರಿ ತರ ಕಾಣಿಸ್ತಾ ಇದ್ದ. ನಿಮ್ಗ ಬಿಕಾರಿ ಹೇಗ್ ಪರಿಚಯ? ಯು ಮೀನ್ ಮಿಸ್ಟರ್ ವಿರಾಜ್? ಅಂದ್ರೆ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಿರ್ಲಿಲ್ಲ. ಸರಿ, ನಾನು ಹೊರಡ್ತೀನಿ. ಮಿಸ್ಟರ್ ಅಜಯ್ ಅವರ ಮಾತಿನ ಅರ್ಥ ಏನು ಅಂತ ತಿಳಿದೆ ಸುರಭಿ ಯೋಚಿಸ್ತಾ ನಿಂತ್ಬಿಡ್ತಾಳೆ. ಇನ್ನೊಂದು ಕಡೆ ವಿರಾಜ್ ಅವಸರದಿಂದ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರುವಾಗ ಅವನ ಮ್ಯಾನೇಜರ್ ಸಿಗ್ತಾನೆ. ಇದು ನಿಮ್ US ಹೋಗೋ ಟಿಕೆಟ್, ಇದು ನಿಮ್ ಫೋನ್. ನೀವು ಬೇಗ ಗೇಟ್ ನಂಬರ್ 3 ಹತ್ರ ಹೋಗಿ. ನಿಮ್ ಹತ್ರ ಜಾಸ್ತಿ ಟೈಮ್ ಇಲ್ಲ, ಪ್ಲೀಸ್ ಗೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಿರಾಜ್ ಬೇಗ ಓಡ್ಕೊಂಡು ಬಂದು ಗೇಟ್ ನಂಬರ್ 3 ಹತ್ರ ಬರ್ತಾನೆ. ಅವನು ಗೇಟ್ ನಂಬರ್ 3 ಹತ್ರ ಇನ್ನೇನ್ ತಲುಪಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಅವನ ಮುಂದೆ ಬರ್ತಾನೆ. ವಿರಾಜ್ ಜೊತೆ ಡಿಕ್ಕಿ ಹೊಡೆದು ಅವನು ಕೆಳಗ್ ಬಿದ್ಬಿಡ್ತಾನೆ. ಸರ್, ನೀವು ಹುಷಾರಾಗಿದ್ದೀರಲ್ವಾ? ಕೂಡ ಏನೋ ನೀನು? ಇದು ಏರ್ಪೋರ್ಟ್, ನೀನ್ ಸುತ್ತಾಡೋ ಪಾರ್ಕ್ ಅಲ್ಲ, ಅರ್ಥ ಆಯ್ತಾ? ಅಲ್ಲ, ಈ ಬಿಕಾರಿಗೆ ಒಳಗ್ ಬರಕ್ ಯಾರು ಬಿಟ್ಟಿದ್ದು? ಸ್ವಲ್ಪ ಅರ್ಜೆಂಟಲ್ಲಿ ಇದೆ, ಅದಕ್ಕೆ ಡ್ಯಾಶ್ ಹೊಡೆದ್ಬಿಟ್ಟೆ. ನನ್ನ ಫ್ಲೈಟ್ ಹೊರಡ್ಬಿಡುತ್ತೆ, ನನ್ನನ್ನು ಬಿಟ್ಬಿಡಿ, ಎಮರ್ಜೆನ್ಸಿ ಇದೆ ಪ್ಲೀಸ್. ಸ್ಟೇ ಹಿಯರ್. ನಾನಿರುವಾಗ ನಿನ್ನ ಆ ಫ್ಲೈಟ್ ಅಲ್ಲೇನು? ಈ ಏರ್ಪೋರ್ಟ್ ಅಲ್ಲೇ 2 ನಿಮಿಷ ಕೂಡ ನಿಂತ್ಕೊಳ್ಳೋದಕ್ಕಾಗಲ್ಲ. ನಿನಗ್ ಗೊತ್ತಿಲ್ಲ ನೀನ್ ಯಾರಿಗ್ ಡಿಕ್ಕಿ ಹೊಡೆದಿದ್ಯಾ ಅಂತ, ಅರ್ಥ ಆಯ್ತಾ? ನಮ್ ಸರ್ಗೆ ಡಿಕ್ಕಿ ಹೊಡಿತೀಯ ನೀನು? ನಿನಗಿನ್ನು ಗೊತ್ತಿಲ್ಲ ಇವ್ರು ಯಾರು ಅಂತ? ಇವ್ರು ಪ್ರೈಮ್ ಏರ್ಲೈನ್ಸ್ ನ ಓನರ್. ಸರ್, ನನ್ನ ಫ್ಲೈಟ್ ಕೂಡ ಪ್ರೈಮ್ ಏರ್ಲೈನ್ಸೇ. ಪ್ಲೀಸ್, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ, ಎಮರ್ಜೆನ್ಸಿ ಇದೆ ಪ್ಲೀಸ್. ಎಮರ್ಜೆನ್ಸಿನ ಕೊಡಿಲಿ ಸರ್, ನನ್ನ ಟಿಕೆಟ್. ನಾನು ನೋಡ್ತೀನಿ ನಿನ್ನಂತ ಬಿಕಾರಿ ನನ್ನ ಫ್ಲೈಟ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ. ನಡಿಯೋ. ನನ್ನ ಟಿಕೆಟ್. ಇವನ್ ಟಿಕೆಟ್ ಹರಿದಾಕ್ರ. ನಡಿಯೋ. ಸರ್, ಬಿಡಿ. ಕೆಳಗ್ ಕೂರ್ಸಿ ಅವನನ್ನ. ಸ್ಟೇ ದೇರ್, ಅರ್ಥ ಆಯ್ತಾ? ಅವನ್ ಟಿಕೆಟ್ ಹರಿದಾಕೋ. And you better watch it, okay? ನಡೀರಿ, ಲೆಟ್ಸ್ ಗೋ. ಯಾವಾಗ ಅವನು ವಿರಾಜ್ನ US ಟಿಕೆಟ್ನ ತುಂಡು ಮಾಡಿ ಅವನ ಮುಖದ ಮೇಲೆ ಬಿಸಾಕಿದ, ಆಗ ವಿರಾಜ್ ಕೋಪದಿಂದ ಎದ್ದೇಳ್ತಾನೆ. ಆ ಗಾರ್ಡ್ಗಳನ್ನೆಲ್ಲ ಹೊಡೆದು ಹಾಕ್ತಾನೆ. ಹೌ ಡೇರ್ ಯು? ನನ್ನ ಟಿಕೆಟ್ ಹರಿದಾಕೋಕೆ ನೀನ್ ಯಾರು? ಒಂದು ಏರ್ಲೈನ್ ನ ಓನರ್ ಆಗಿದ ತಕ್ಷಣ ನೀನು ಏನ್ ಅನ್ಕೊಂಡಿದ್ಯಾ? 10 ನಿಮಿಷದಲ್ಲಿ ನೀನನ್ನ ಸರ್ವನಾಶ ಮಾಡ್ತೀನಿ, ಗೊತ್ತಾಯ್ತಾ? 10 ನಿಮಿಷದಲ್ಲಿ ಸರ್ವನಾಶ ಮಾಡ್ತಾನಂತೆ. ತುಂಬಾ ಬುದ್ಧಿವಂತ ಅಲ್ವಾ ನೀನು? ಸರಿ, ನಾನು ಇಲ್ಲೇ ನಿಂತಿದ್ದೀನಿ, ತೋರ್ಸು ನೀನೇನ್ ಮಾಡ್ತೀಯ ಅಂತ. ಬಿಡಲ್ಲ ನಿನ್ನ. ನೋಡ್ತಾ ಇರು. ಎಷ್ಟು ಜನರನ್ನು ನೋಡಿಲ್ಲ ನಾನು.
ನನ್ನ ಮಾತು ಕೇಳಿಸ್ಕೊ. ನಾನು ವಿರಾಜ್ ಮಾತಾಡ್ತಾ ಇದ್ದೀನಿ. ಪ್ರಯಾಣಿಕರೇ ಗಮನಿಸಿ, ವಿಶೇಷ ಸೂಚನೆ. ಪ್ರೈಮ್ ಏರ್ಲೈನ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕಾರಣದಿಂದ ನಿಮಗಾಗಿರುವ ಅಡಚಣೆಗಾಗಿ ಕ್ಷಮೆಯಾಚಿಸುತ್ತೇವೆ. ಪ್ರಯಾಣಿಕರಲ್ಲಿ ವಿನಂತಿ, ಅಧಿಕ ಮಾಹಿತಿಗಾಗಿ ನೀವು ನಮ್ಮ Hey, mister. ಅಧಿಕಾರಿಗಳನ್ನ ಕೇಳಬಹುದು ಅಥವಾ Hello. ನಮ್ಮ ಹೆಲ್ಪ್ ಲೈನ್ಗೆ ಕರೆ ಮಾಡಬಹುದು. ಅಥಾರಿಟಿ ಹೇಯ್, ವಿತೌಟ್ ಮೈ ಪರ್ಮಿಷನ್ ಆರ್ ಎನಿ ನೋಟಿಸ್ ಈ ಅನೌನ್ಸ್ಮೆಂಟ್ ಹೇಗಾಯ್ತು? ಸರ್, ನಮಗೆ ಮೇಲಿಂದ ಇಮಿಡಿಯೇಟ್ ಆಗಿ ಆರ್ಡರ್ ಬಂತು. ಆರ್ಡರ್? ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೀವಿ. ವಾಟ್? ಪ್ರೈಮ್ ಏರ್ಲೈನ್ಸ್ ಈಗ ಬ್ಯಾನ್ ಆಗಿದೆ. ನಿಮ್ಗೇನೇ ಮಾತಾಡೋದಿದ್ರು ಮಿನಿಸ್ಟ್ರಿ ಹತ್ರ ಮಾತಾಡಿ ಸರ್. ಹಲೋ ಹಲೋ, ಅರೆ ಹೇಳಿದ್ನಲ್ವ, 10 ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ. ನಿನ್ನ ಏರ್ಲೈನ್ನ ಬ್ಯಾನ್ ಮಾಡಿದ್ದೀನಿ. ರಸ್ತೆ ಮೇಲೆ ಬಿದ್ದಿದೀಯಾ. ಆದ್ರೆ ನೀನೊಬ್ಬ ಮಾಮೂಲಿ ಮನುಷ್ಯ. ನೀನ್ ಇದನ್ನೆಲ್ಲ ಹೇಗ್ ಮಾಡೋಕ್ ಸಾಧ್ಯ? ಹಾ, ನಾನೊಬ್ಬ ಕೋಟ್ಯಾಧಿಪತಿ ವ್ಯಕ್ತಿ. ನನ್ನ ಹತ್ರ ಪವರ್ ಇದೆ. ನನ್ನ ಏರ್ಲೈನ್ಸ್ ಬ್ಯಾನ್ ಮಾಡೋದಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ಇಂದ ಆರ್ಡರ್ ಬರ್ಬೇಕಾಗತ್ತೆ. ನೀನ್ ಬರೀ ಒಂದ್ ಕಾಲ್ ಮಾಡಿ ಹೇಗೆ? ಈಗ ಬರೀ ಏರ್ಲೈನ್ ಅಷ್ಟೇ ಬ್ಯಾನ್ ಆಗಿದೆ. ಇಂಡಿಯಾದಲ್ಲಿ ನೀನು ಮೋಸ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಹೂಡಿಕೆ ಮಾಡಿದ್ಯಲ್ವಾ, ನೆನ್ಪಿದ್ಯಾ? ಅದಕ್ಕೋಸ್ಕರ ನಿನ್ನನ್ನು ಜೈಲ್ಗೂ ಕಳಿಸಬಹುದು. ಆದರೆ ಈಗ ಎಮರ್ಜೆನ್ಸಿ ಇದೆ, ಅದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಕೈಯಲ್ಲಿ ಪಾತ್ರೆ ಕೊಟ್ಟು ಭಿಕ್ಷೆ ಬಿಡೋದಕ್ಕೆ ಕಳಿಸ್ತಾ ಇದ್ದೆ. ಸರ್, ನೀವು US ತಲುಪೋದು ತುಂಬಾ ಮುಖ್ಯವಾಗಿದೆ. ಅದಕ್ಕೆ ನಾನು ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡಿದ್ದೀನಿ. ನೀವೀಗಲೇ ಹೊರಡಬೇಕು. ಪ್ರೈವೇಟ್ ಜೆಟ್? ಸರ್, ಪ್ರೈವೇಟ್ ಜೆಟ್? ಹಾಗಾದ್ರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ. ಇವನೊಬ್ಬ ಶ್ರೀಮಂತ ಮತ್ತೆ ಪವರ್ಫುಲ್ ಮನುಷ್ಯ. ಎಲ್ ಕೇಳು, ನಿನ್ ಹೆಸರೇನು? ಏನ್ ನಿನ್ನ ಹೆಸರು? ಸಾರಿ, ನನ್ನ ಕ್ಷಮಿಸ್ಬಿಡಿ ಸರ್. ನಿಜವಾಗ್ಲು ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡ್ತಿದ್ದೆ. ಪ್ಲೀಸ್ ಫರ್ಗಿವ್ ಮೀ ಸರ್. ಇನ್ಮೇಲಿಂದ ಈ ಥರ ತಪ್ಪಾಗೋದಿಲ್ಲ ಸರ್. ಈಗ ಏರ್ಲೈನೇ ಇಲ್ವಲ್ಲ, ತಪ್ಪು ಹೇಗೆ ಮಾಡ್ತೀಯಾ? ಸರ್, Good morning, sir. ಮಾರ್ನಿಂಗ್. Sir, bag please. ಇಟ್ಸ್ ಆಲ್ ರೈಟ್. Sir, please give me. I will keep it. ಥ್ಯಾಂಕ್ ಯು. ಆಗ US ಇಂದ ಒಂದು ಕಾಲ್ ಬರುತ್ತೆ. ಹಲೋ ವಿರಾಜ್ ಸರ್, ನೀವು US ಗೆ ಬರೋ ಅವಶ್ಯಕತೆ ಇಲ್ಲ. ನಮಗೆ ಡೋನರ್ ಸಿಕ್ಕಿದ್ದಾರೆ. ದೊಡ್ಡ ಯಜಮಾನ್ರು ಈಗ ಅಪಾಯದಿಂದ ಪಾರಾಗಿದ್ದಾರೆ. ನಾವು ಅವ್ರನ್ನ ನಾಳೆನೇ ಇಂಡಿಯಾ ಕರ್ಕೊಂಡು ಬರ್ತಾ ಇದ್ದೀವಿ. ಥ್ಯಾಂಕ್ ಗಾಡ್. ನನಗೆ ಭಯನೇ ಆಗಿತ್ತು. ಕೀಪ್ ಮಿ ಪೋಸ್ಟೆಡ್. ಓಕೆ? ಓಕೆ ಸರ್. ಈಗ ವಿರಾಜ್ ಯಾವುದೇ ಟೆನ್ಷನ್ ಇಲ್ಲದೆ ಏರ್ಪೋರ್ಟ್ ಇಂದ ಹೊರಗೆ ಬಂದು ನೇರವಾಗಿ ಅವನ ಹೆಂಡತಿ ಮನೆ ಅಂದ್ರೆ ರಾವ್ ಮ್ಯಾನ್ಷನ್ ತಲುಪಿದ. ಅಲ್ಲಿ ಪ್ರತಿದಿನದಂತೆ ವಿರಾಜ್ ಜಗತ್ತಿನ ಚಿಂತೆ ಇಲ್ಲದೆ ತನ್ನದೇ ಲೋಕದಲ್ಲಿ ತೇಲಾಡ್ತಾ ಕೈಯಲ್ಲಿ ಸುರಭಿಯ ಲಂಚ್ ಬ್ಯಾಗ್, ಕಿವಿಯಲ್ಲಿ ಏರ್ಫೋನ್ ಹಾಕೊಂಡು ಆಫೀಸಿಗೆ ಬಂದ. ಗುಡ್ ಮಾರ್ನಿಂಗ್ ಮಿಸಸ್ ವರ್ಮಾ, ಹೇಗಿದ್ದೀರಾ? ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಲೋ, ಹ್ಯಾವ್ ಯು? ಏನಕ್ಕೆ? ಅಲ್ಲ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ನೀನು ಪೂರ್ತಿ ದಿನ ಹೀಗೆ ಸುತ್ತಾಡ್ತಾ ಇರ್ತೀಯಾ? ಇಲ್ಲ ನ್ಯೂಸ್ ಕೂಡ ನೋಡ್ತೀಯಾ? ನೀನು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಳಿ ಆಗಿದ್ಯಾ? ನಿಂಗೆ ಒಂಚೂರು ಬಿಸ್ನೆಸ್ ಬಗ್ಗೆ ಸುದ್ದಿ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲದೆ ಇರೋಂಥದ್ದು ಏನಾಯ್ತು? ನೋಡು, ಸರ್ಕಾರಿ ಟೆಂಡರ್ಗಳಿಂದ ವಂಚಿತರಾದ ರಾವ್ ಗ್ರೂಪ್ಗೆ ದೊಡ್ಡ ಆಘಾತ. ವೆಂಟಿಲೇಟರ್ ಮೇಲೆ ನಡೀತಿರೋ ಈ ರಾವ್ ಗ್ರೂಪ್ಗೆ 2,000 ಕೋಟಿ ಟೆಂಡರ್ ಮೇಲೆ ಬಹಳಷ್ಟು ಭರವಸೆ ಇತ್ತು. ಆದ್ರೆ ಈ ಟೆಂಡರ್ ಹೋಗಿದ್ದು ಮೆಹ್ತಾ ಇಂಡಸ್ಟ್ರೀಸ್ ಹತ್ರ. ರಾವ್ ಗ್ರೂಪ್ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇರೋ ಅದರ ಶೇರ್ಸ್ ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್?
ರಿಷಬ್ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ಆಗ ನೋಡಿದ್ರೆ ಅವನು ಸುರಭಿಯ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು. ಆದರೆ ಸುರಭಿಯ ತಾತ ತೀರ್ಕೊಳ್ಳೋಕ್ಕೂ ಮೊದಲು ಅವಳ ಮದುವೆನ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋ ಬೀದಿ ಬಿಕಾರಿ ತರ ಇದ್ದ ವಿರಾಜ್ ಜೊತೆ ಮಾಡಿದ್ರು. ಸುರಭಿಯ ತಾತ ತೀರಿಕೊಂಡ ನಂತರ ಅವರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸುರಭಿಯ ತಂದೆ ಸುರೇಂದ್ರ ರಾವ್ ಅವರು ತುಂಬಾನೇ ಕಷ್ಟಪಟ್ರು. ಅವರು ಕಂಪನಿನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ಲಿಲ್ಲ. ಅವರ ಆರೋಗ್ಯದ ಸ್ಥಿತಿ ಹದಗೆಡ್ತಾನೆ ಹೋಯ್ತು. ಕಂಪನಿಯ ಲಾಸ್ ಏರ್ತಾನೆ ಇತ್ತು. ಅದಕ್ಕೆ ಸುರಭಿ ಈ ಜವಾಬ್ದಾರಿನ ತೆಗೆದುಕೊಳ್ಳಲೇಬೇಕಿತ್ತು. ರಿಷಬ್ ಏನು ತನ್ನ ಅಪ್ಪನ ಗೆಳೆಯ ನಾರಾಯಣ್ ಅವ್ರ ಹತ್ರ ಮಾತಾಡಿ ಈ ಸಮಸ್ಯೆನ ಬಗೆಹರಿಸಬಹುದಾಗಿತ್ತು. ಆದರೆ ಸುರಭಿ ಜೊತೆ ಯಾವಾಗ ಅವನ ನಿಶ್ಚಿತಾರ್ಥ ಮುರಿದು ಬಿತ್ತೋ ಆಗ ಅವನು ನಿರ್ಧಾರ ಮಾಡಿದ್ದ ಇನ್ಯಾವತ್ತೂ ಸುರಭಿಗೆ ಸಹಾಯ ಮಾಡಬಾರ್ದು ಅಂತ. ಸುರಭಿ ಮೌನದಿಂದ ಕೂತಿದ್ಲು. ಅವಳು ಏನಾದ್ರೂ ಮಾಡಿ ತನ್ನ ಕಂಪನಿನ ಉಳಿಸ್ಕೋಬೇಕು ಅನ್ಕೊಳ್ತಾ ಇದ್ಲು. ಟೆಂಡರ್ ಸಿಗ್ಲಿಲ್ಲ ಅಂದಿದ್ದಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಹಿಂಜರಿತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ನೋಡು, ಈ ಬ್ಯಾಲೆನ್ಸ್ ಶೀಟ್ ಇದರಲ್ಲೂ ಅಷ್ಟೊಂದು ಚೆನ್ನಾಗಿಲ್ಲ. ದೇ ಡೋಂಟ್ ಹ್ಯಾವ್ ಟ್ರಸ್ಟ್ ಆನ್ ಅಸ್ ಎನಿ ಮೋರ್. ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ಮುಚ್ಚಿ ಹೋಗುತ್ತೆ ಅಷ್ಟೇ. ಇಲ್ಲ 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 ನೋ, ದಿಸ್ ಕೆನಾಟ್ ಹ್ಯಾಪನ್. ಐ ಕೆನಾಟ್ ಲೆಟ್ ದಿಸ್ ಹ್ಯಾಪನ್. ಈ ಕಂಪನಿ ಕೇವಲ ಒಂದು ಕಂಪನಿ ಅಲ್ಲ. ತಾತ ತಮ್ಮ ಬೆವರು ರಕ್ತ ಹರಿಸಿ ರಾವ್ ಗ್ರೂಪ್ ಕಟ್ಟಿದ್ದಾರೆ. ಇದ್ರ ಬಾವುಟ ನಮ್ ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಹಾರಾಡ್ತಾ ಇದೆ. ತುಂಬಾ ಕಷ್ಟಪಟ್ಟು ತಾತ ಇದನ್ನ ಇಷ್ಟೊಂದು ಸಕ್ಸಸ್ಫುಲ್ ಮಾಡಿದ್ದಾರೆ. ನಮ್ ಒಂದ್ ಮಿಸ್ಟೇಕ್ ಇಂದ ಅಥವಾ ನಮ್ ಕೈಲಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ತಾತನ್ ಪರಿಶ್ರಮ ಮಣ್ಪಾಲೋಗೋಕೆ ನನ್ ಬಿಡಲ್ಲ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಐ ಕಾಂಟ್ ಲೂಸ್ ದಿಸ್ ಕಂಪನಿ. ದಿಸ್ ಇಸ್ ನಾಟ್ ದ ಆಪ್ಷನ್. ನೀವೆಲ್ಲ ಪ್ಲೀಸ್ ಏನಾದ್ರೂ ಮಾಡಿ. ನಿಮ್ಗೆಲ್ಲ ಏನಾದ್ರೂ ಒಂದ್ ಐಡಿಯಾ ಇದ್ದೇ ಇರುತ್ತೆ, ಏನಾದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸಂಬಡಿ ಜಸ್ಟ್ ಫೈಂಡ್ ಅ ವೇ. ಮಗಳೇ ಸುರಭಿ, ನಿಮ್ಮ ತಾತನ ಟೈಮಿಂದ ನಮ್ಮ ಹತ್ರ ಕೆಲವೊಂದು ನಿಯತಿನ ಅಸೋಸಿಯೇಟ್ಸ್ ಇದ್ರು. ಅವ್ರ ಜೊತೆ ನಾವು ಬಿಸ್ನೆಸ್ ಮಾಡ್ತಿದ್ವಿ. ಆದ್ರೆ ಅವ್ರು ತೀರ್ಕೊಂಡ್ಮೇಲೆ ರಿಷಬ್ ಹೇಳ್ದ ಅಂತ ನಾವು ಅವ್ರ ಜೊತೆ ಯಾವ ವ್ಯವಹಾರನೂ ಮಾಡಲಿಲ್ಲ. ಒಂದ್ ವೇಳೆ ನೀನ್ ಹೇಳಿದ್ರೆ ಅವ್ರ ಜೊತೆ ಮರ್ಜ್ ಮಾಡೋಕೆ ಮಾತಾಡೋಣವಾ? ರಾಜು ಅಂಕಲ್, ದಟ್ಸ್ ನಾಟ್ ಅನ್ ಆಪ್ಷನ್. ಅಲ್ದೆ ಇವತ್ತಿನ ಸುದ್ದಿ ಕೇಳಿ ನಮ್ ಜೊತೆ ಯಾರಾದ್ರೂ ಮರ್ಜಿಗೆ ಬರ್ತಾರೆ ಅನ್ನೋದೇ ನನ್ನ ಡೌಟು. ಮನೋಜ್, ಲೆಟ್ಸ್ ಲುಕ್ ಅಟ್ ಅದರ್ ಆಪ್ಷನ್. ಮೀನ್ವೈಲ್, ವಾಟ್ ಕ್ಯಾನ್ ವಿ ಡೂ? ರಾಜಮೌಳಿ ಅಲಿಯಾಸ್ ರಾಜು ಅಂಕಲ್ ಸುರಭಿಯ ತಾತನ ಹಳೆಯ ನಂಬಿಕಸ್ತ. ಆದ್ರೆ ಇವತ್ತು ಅವರು ಕೇವಲ ಹೆಸರಿಗಷ್ಟೇ ಕಂಪನಿ ಅಡ್ವೈಸರ್ ಆಗಿದ್ರು.